ಫಾಲೋ ಮಾಡೋದು ಮಾತ್ರ ಮರಿಬೇಡಿ, ಅದೊಂದು ಹೇಳೋದು ಮರ್ತಾರಿದೆ. ಶರಣ್ರಿಯಪ್ಪ, ಎಲ್ಲರೂ ಚಲೋ ಇದ್ದೀರಿ ಅಂತ ಭಾವಿಸ್ತೀನಿ ರೀ. ಫಾರ್ ದಿ ಫಸ್ಟ್ ಟೈಮ್ ನಂದು ಮನೇಲಿ ಮಾಡ್ತಾ ಇರೋದು ಯೂನಿ ಬ್ಲಾಗ್ ಟೈಪ್. ಸೊ ಡೈರೆಕ್ಟ್ ಮ್ಯಾಟ್ರಿಗೆ ಬಂದ್ಬಿಡೋಣ. ಏನಪ್ಪ ಅಂತಂದ್ರೆ ಮೊನ್ನೆ ರೀಸೆಂಟ್ ವಿಡಿಯೋದಲ್ಲಿ ಒಂದು ಹೆಲ್ಮೆಟ್ ಬಗ್ಗೆ ಒಂದು ಮಿನಿ ವ್ಲಾಗ್ ಹಾಕಿದ್ದೆ. ಸೊ ನಾನು ಫ್ಲಿಪ್ಕಾರ್ಟ್ ಆಫೀಸಿಗೆ ಹೋಗಿ ಡೈರೆಕ್ಟ್ ಕಲೆಕ್ಟ್ ಮಾಡ್ಕೊಂಬಂದಿದ್ದು. ಸೊ ಅದನ್ನು ಏನೋ ಅನ್ಬಾಕ್ಸ್ ಆಗಿಬಿಟ್ಟಿದೆ, ಯಾಕಂದರೆ ಓಪನ್ ಬಾಕ್ಸ್ ಇತ್ತದು. ನಾನು ಈಗ ಅದನ್ನು ರಿವ್ಯೂ ಮಾಡೋಕೆ ಹೊಂಟಿದ್ದೀನಿ. ನಾನು ಆರ್ಡ್ರ್ ಮಾಡಿದ್ದು ಆಕ್ಸರ್ ಸ್ಟ್ರೀಕ್ ಎಲಿಮೆಂಟ್ ಅಂತೇಳಿ. ಸೊ ಒಂದು ಪ್ರೀಮಿಯಮ್ ಕ್ವಾಲಿಟಿ ಆಗಿರುವ ಬ್ಯಾಗ್ ಕೊಟ್ಟರೆ, ಮತ್ತು ಅದ್ರ ಜೊತೆಗೆ ಏನಪ್ಪ ಅಂತಂದ್ರೆ ಎಲಿಮೆಂಟ್. ಸೊ ಒಂದು ಹಿಂದ್ಗಡೆ ಬ್ಯಾಕಿಂದಿದ್ದು ಸ್ಟಿಕರ್ಸ್ ಕೊಟ್ಟರೆ, ಆಕ್ಸರ್ ಸ್ಟಿಕರ್ಸು. ನೆಕ್ಸ್ಟ್ ಬಂದರೆ ಎಲಿಮೆಂಟ್. ನೋಡಿ, ಎಲಿಮೆಂಟ್ ಮಾತ್ರ ಪ್ರೀಮಿಯಮ್ ಕ್ವಾಲಿಟಿ ಇದೆ. ಎಲಿಮೆಂಟು ಜಸ್ಟ್ ವರ್ತ್ ಇಟ್, ಅಂದ್ರೆ ಅಮೌಂಟಿಗೆ ಇದು ವರ್ತ್ ಐತೆ ನೋಡಿರಿ. ಯಾಕಪ್ಪ ಅಂತಂದ್ರೆ ಈ ಕುಷನ್ನು ನಾನು ನೋಡತ್ಲೆ ಅನ್ಕೊಂಬಿಟ್ಟೆ, ನಮ್ನೇ ಐತಿ ನೋಡಿರಿ ಪ್ರೀಮಿಯಮ್. ಇದು ಬಿದ್ದರೆ ಇಂಪ್ಯಾಕ್ಟ್ ಎಷ್ಟಾಗುತ್ತೆ ಅಂದ್ರೆ ಅಷ್ಟಕ್ಕಂದೇನು ಜಾಸ್ತಿ ಏನು ಎಫೆಕ್ಟ್ ಆಗೋಲ್ಲ, ಯಾಕಂದ್ರೆ ನಮ್ಗೆ ಕುಷನಿಂಗ್ ಇದೆ. ನಾವು ಪರ್ಸಲ್ಲಿ ಬಿದ್ರೂ ನಮಗೆ ಎಫೆಕ್ಟ್ ಆಗೋಲ್ಲ. ನೀವು ಇನ್ನೊಂದು ಹೆಲ್ಮೆಟ್ ತಗೊಂಡಿದ್ರೆ ಈ ಡಾಟ್ ನೋಡಿ, ಡಾಟು ಮತ್ತು ECE ಅಂದರೆ ಡಾಟ್ ಅಂದರೆ ಔಟ್ ಆಫ್ ಕಂಟ್ರಿ ಟ್ರಾವೆಲ್ ಮಾಡ್ಬೇಕಾರೆ, ಅಂದರೆ ನೀನು ಅಬ್ರಾಡ್ ಟ್ರಾವೆಲ್ ಮಾಡ್ಬೇಕಾದ್ರೆ ಈ ಹೆಲ್ಮೆಟ್ ಇತ್ತಂದ್ರೆ ಯಾರು ಹಿಡಿಯಲ್ಲ, ಯಾವ ಪೊಲೀಸ್ ಹಿಡಿಯಲ್ಲ, ಇದನ್ನು ಹಿಡಿಯಲ್ಲ. ಅವು ಎರಡು ಇತ್ತಂದ್ರೆ ನಮಗೆ ISI ಸಿಂಬಲ್ ಇದ್ದ ಇರ್ತದೆ, ಅದು ಕಾಮನ್. ನಮ್ಗೆ ಇನ್ನೊಂದು ಏನಪ್ಪ ಅಂತಂದ್ರೆ ಇದಕ್ಕೆ ವೆಂಟಿಲೇಷನ್ ಮಾತ್ರ ಮಸ್ತ್ ಕೊಟ್ಟದಾನ. ಬ್ಯಾಕ್ ಒಂದು ಕೊಟ್ಟಾನ, ಇಲ್ಲಿ ಅಪ್ಪರ್ ಸೈಡ್ ಎರಡು ಕೊಟ್ಟಾನ. ನೆಕ್ಸ್ಟು ಫ್ರಂಟ್ ಒಂದು ಸೈಡ್ ಕೊಟ್ಟಾನ. ಗ್ಲಾಸು 2 ಗ್ಲಾಸ್ ಕೊಟ್ಟಿದ್ದಾನೆ. ಒಂದು ಟ್ರಾನ್ಸ್ಪರೆಂಟ್ ಗ್ಲಾಸ್, ಅದು ಒಂದು ಕಾಮನ್ ಇದ್ದಿದ್ದೇ ಇರುತ್ತೆ, ಎಲ್ಲ ಎಲಿಮೆಂಟಿಗೂ ಇರುತ್ತೆ. ನೆಕ್ಸ್ಟು ಒಂದು ಸನ್ಲೈಟ್ ಗ್ಲಾಸು. ನೋಡಿ, ಇಲ್ಲಿಂದ ಮೂವ್ ಮಾಡೋಗು ಒಂದಿದೆ ಡಿಸ್ಅಡ್ವಾಂಟೇಜ್. ಏನಪ್ಪ ಅಂತಂದ್ರೆ ನೋಡ್ಬೋದು ನೀವು, ಇಲ್ಲಿ ವೇಟ್ 1600 to 1600 ±50 ಗ್ರಾಮ್ಸ್ ಅಂತ ಕೊಡೋಣ. ಆಲ್ಮೋಸ್ಟ್ ಆಲ್ 1 kg 650 ಗ್ರಾಮ್, ಇಲ್ಲಾಂದ್ರೆ 1 kg 550 ಗ್ರಾಮ್ ಇರ್ತದಂತ ಈ ಎಲಿಮೆಂಟು. ಸೊ ನನಗೆ ಅನಿಸುತ್ತಾ ಇದು ಹೆವಿ ವೇಟ್, ಯಾಕಂದ್ರೆ ಅಷ್ಟಕ್ಕಂದು ಇರಬಾರ್ದು. ಇದ್ರೆ ಲಾಂಗ್ ಟ್ರಾವೆಲ್ ಮಾಡ್ಬೇಕಾರೆ ನಮಗೆ ತಲೆ ನೋಯೋದು ಗ್ಯಾರಂಟಿ. ಸೊ ಇನ್ ಫ್ಯೂಚರ್ ಡೇಸಲ್ಲಿ ನಾನು ಅಪ್ಡೇಟ್ ಹೋಗ್ತೀನಿ, ಯಾಕಂದ್ರೆ ಲಾಂಗ್ ರೈಡ್ ಏನಾರ ಹೊಂಟಂದ್ರೆ ನಾನು ಅಪ್ಡೇಟ್ ಆಗಲೇಬೇಕು. ಸೊ ಅದು ನಿಮ್ಮ ಕಡೆಯಿಂದ ಸಪೋರ್ಟ್ ಬೇಕೇ ಬೇಕು. ಫಸ್ಟ್ ಆಫ್ ಆಲು ಕಮ್ಮಿ ಪ್ರೈಸಲ್ಲಿ ಸಿಕ್ಕತ್ತಿ. ಒಂದೇದು ಹೇಳ್ಬೇಕಂದ್ರೆ ಎಷ್ಟಿತ್ತು ಅಂದ್ರೆ ಇದ್ರ ಪ್ರೈಸ್ ಬಂದುಬಿಟ್ಟು 4100 ರುಪೀಸ್ ಏನಾಯಿತು. ನನಗೆ ಸಿಕ್ಕದ್ದು 3800 ರುಪೀಸ್ ಏನೋ ಸಿಕ್ತು. ಯಾಕಪ್ಪ ಅಂದ್ರೆ ನಾನು ಕ್ರೆಡಿಟ್ ಕಾರ್ಡ್ ಯೂಸ್ ಮಾಡಿದೆ. ಸೊ ಅದಕ್ಕೋಸ್ಕರ ಸ್ವಲ್ಪ ಡಿಸ್ಕೌಂಟ್ ಸಿಕ್ತು ನನಗೆ. ನೆಕ್ಸ್ಟ್ ಇನ್ನೊಂದು ಈ ಎಲಿಮೆಂಟ್ ಬಗ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಒಂದು ನಾನು ಮೌಂಟ್ ತಗೊಂಬಂದೀನಿ ಅಪೆಕ್ಸಿಂದ, ಗೋವಾ G2 ಪ್ರಾಡಕ್ಟ್ಸಿಂದ. ನೆಕ್ಸ್ಟು ಅಲ್ಲೇ ಒಂದು ಮೈಕ್ ತಗೊಂಬಂದೀನಿ. ಹಿಂದ್ಲಿದ್ದು ವಿಡಿಯೋದಲ್ಲಿ ನೋಡಿರ್ಬೋದು ನೀವು, ಮೀಡಿಯಾ ಮೋಡ್. ಸೊ ಅದನ್ನು ಕಂಪ್ಲೀಟ್ ಫಿಕ್ಸ್ ಮಾಡಿ ನಾನು ಮೋಟೋ ವ್ಲಾಗಿಂಗ್ ಸೆಟಪ್ ಎಲಿಮೆಂಟ್ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡ್ತೀರಾ. ಇಲ್ಲಿ ಮಟ್ಟ ವೇಟ್ ಮಾಡಿ, ಸ್ವಲ್ಪ ಫಾಲೋ ಮಾಡೋದು ಮಾತ್ರ ಮರಿಬೇಡಿ, ಅದೊಂದು ಹೇಳೋದು ಮರ್ತಾರಿದೆ. ಸೊ ನಿಮ್ಮ ಕಡೆಯಿಂದ ಸಪೋರ್ಟ್ ಬೇಕೇ ಬೇಕು. ಈಗ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಇಷ್ಟು ಹೇಳಕ್ಕೆ ಬಂದೆ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ